ಈ ಬಾರಿ ನಿನ್ನನ್ನು ಕ್ಷಮಿಸುತ್ತೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಫಾರ್ಗಿವ್ ಯು ದಿಸ್ ಟೈಮ್. ಐ ಫಾರ್ಗಿವ್ ಯು ದಿಸ್ ಟೈಮ್. ಎಲ್ಲರೂ ಚೆನ್ನಾಗಿ ಆಡಿದರು. ಇದಕ್ಕೆ ಹೇಳಬೇಕು ಎವ್ರಿ ಒನ್ ಪ್ಲೇಡ್ ವೆಲ್. ಎವ್ರಿ ಒನ್ ಪ್ಲೇಡ್ ವೆಲ್. ನನ್ನ ಬಗ್ಗೆ ಕೂಡ ಯೋಚಿಸು. ಅಂದರೆ ಬರೀ ನಿಂದೇ ನೀತಿ ಯೋಚನೆ ಮಾಡಬೇಡ, ನನ್ನ ಬಗ್ಗೆನೂ ಯೋಚಿಸಲ್ಲಕ್ಕೆ. ಥಿಂಕ್ ಅಬೌಟ್ ಮೀ ಆಲ್ಸೋ. ಥಿಂಕ್ ಅಬೌಟ್ ಮೀ ಆಲ್ಸೋ. ನೀವು ಇವಾಗ ಹೋಗಬಹುದು. ಇದಕ್ಕೆ ಹೇಳ್ತೀವಿ ಯು ಕ್ಯಾನ್ ಗೋ ನಾವ್. ಯು ಕ್ಯಾನ್ ಗೋ ನಾವ್. ಅವರು ನಮ್ಮ ಜೊತೆ ಬರುತ್ತಾರೆ. ಅವರು ನಮ್ಮ ಜೊತೆ ಬರ್ತಾರೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ದೇ ಕಮ್ ವಿತ್ ಅಸ್ ಅಂತ ಹೇಳ್ತೀವಿ. ದೇ ಕಮ್ ವಿತ್ ಅಸ್. ನೀವು ಕನ್ನಡ ಮಾತಾಡ್ತೀರಾ? ನಿಮಗೂ ಕನ್ನಡ ಬರ್ತೈತೆ ಅಂತ ಕೇಳಬೇಕಾದ್ರೆ ಡು ಯು ಸ್ಪೀಕ್ ಕನ್ನಡ? ಡು ಯು ಸ್ಪೀಕ್ ಕನ್ನಡ? ಭಯ ಪಡುವ ಅಗತ್ಯವಿಲ್ಲ. ಅಂದರೆ ಯಾರಿಗಾದರೂ ಧೈರ್ಯ ತುಂಬುವಾಗ ಹೇಳ್ತೀವಲ್ಲ, ಅದಕ್ಕೆ ದೇರ್ ಈಸ್ ನೋ ನೀಡ್ ಟು ಪ್ಯಾನಿಕ್. ದೇರ್ ಈಸ್ ನೋ ನೀಡ್ ಟು ಪ್ಯಾನಿಕ್. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ನಾನು ಇಲ್ಲಿ ಇರೋದು ನಿನಗೋಸ್ಕರ. ಇದಕ್ಕೆ ಹೇಳಬೇಕು ಐ ಆಮ್ ಹರ್ ಫಾರ್ ಯು. ಐ ಆಮ್ ಹರ್ ಫಾರ್ ಯು. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಇದಕ್ಕೆ ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್. ಅವಳು ನನ್ನ ಸಂಬಂಧಿ ಇಲ್ಲ ಅಥವಾ ಅವಳು ನನ್ನ ಸಂಬಂಧಿ ಅಲ್ಲ ಅನ್ನೋಕ್ಕೆ ಸಿ ಈಸ್ ನಾಟ್ ಮೈ ರಿಲೇಟಿವ್. ಸಿ ಈಸ್ ನಾಟ್ ಮೈ ರಿಲೇಟಿವ್. ನಾನು ಅದನ್ನು ಹೇಳಿಲ್ಲ. ನಾನು ಅದನ್ನು ಹೇಳಿಲ್ಲ. ಐ ಡಿಡಂಟ್ ಸೇ ದ್ಯಾಟ್. ಐ ಡಿಡಂಟ್ ಸೇ ದ್ಯಾಟ್. ಅಲ್ಲಿಗೆ ಹೋಗುವುದು ವ್ಯರ್ಥ. ಅಂದರೆ ನಾನು ಆಗಲೇ ಹೋಗಿ ಬಂದಿನದು ಜಾಗ ಸರಿ ಇಲ್ಲ ಅಂತೀವಲ್ಲ, ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ನನಗೆ ಕೋಪ ಬರುತ್ತಿದೆ. ಇದನ್ನು ಹೆಂಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ನೋಡಿ. ಐ ಆಮ್ ಗೆಟಿಂಗ್ ಆ್ಯಂಗ್ರಿ. ಐ ಆಮ್ ಗೆಟಿಂಗ್ ಆ್ಯಂಗ್ರಿ. ನೀವು ಮನೆಯೊಳಗೆ ಬನ್ನಿ. ಯಾರಾದರೂ ಬರ್ದಾಗ ಕೇಳ್ತವಲ್ಲ, ಯು ಕಮ್ ಇನ್ಸೈಡ್ ದ ಹೌಸ್. ಯು ಕಮ್ ಇನ್ಸೈಡ್ ದ ಹೌಸ್. ದಯವಿಟ್ಟು ನನಗೆ ನಿಮ್ಮ ಕೈ ಕೊಡಿ. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಹತ್ತಿರವಿರುವ ದಾರಿ ಯಾವುದು? ಇದಕ್ಕೆ ವಿಚ್ ವೇ ಈಸ್ ದ ನಿಯರೆಸ್ಟ್. ವಿಚ್ ವೇ ಈಸ್ ದ ನಿಯರೆಸ್ಟ್. ಅವಳು ತನ್ನ ಕೆಲಸ ಮಾಡುತ್ತಾಳೆ. ಸಿ ಡಸ್ ಹರ್ ವರ್ಕ್. ಸಿ ಡಸ್ ಹರ್ ವರ್ಕ್. ನೀನು ಮನೆಗೆ ಹೋಗಬಹುದು. ಯು ಮೇ ಗೋ ಹೋಮ್. ಯು ಮೇ ಗೋ ಹೋಮ್. ರೈಲು ಗಾಡಿಯು ಶೀಘ್ರದಲ್ಲಿ ಬರಲಿದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ದ ಟ್ರೈನ್ ವಿಲ್ ಅರೈವ್ ಸೂನ್. ದ ಟ್ರೈನ್ ವಿಲ್ ಅರೈವ್ ಸೂನ್. ಅವನು ಸಂತೆಗೆ ಹೋಗುತ್ತಿದ್ದಾನೆ. ಅಂದರೆ ಮಾರ್ಕೆಟಿಗೆ ಹೋಗ್ತಿದ್ದಾನೆ ಅಂತ ಹೇಳೋಕ್ಕೆ ಹಿ ಈಸ್ ಗೋಯಿಂಗ್ ಟು ಮಾರ್ಕೆಟ್. ಹಿ ಈಸ್ ಗೋಯಿಂಗ್ ಟು ಮಾರ್ಕೆಟ್. ನೆಕ್ಸ್ಟ್, ಅವಳು ಬಸ್ಸಿಗಾಗಿ ಕಾಯುತ್ತಿದ್ದಾಳೆ. ಸಿ ಈಸ್ ವೇಟಿಂಗ್ ಫಾರ್ ದ ಬಸ್. ಸಿ ಈಸ್ ವೇಟಿಂಗ್ ಫಾರ್ ದ ಬಸ್. ರಮೇಶ್ ಸಂತೆಗೆ ಹೋದನೆ ಅಂತ ಪ್ರಶ್ನೆ ಮಾಡುವಾಗ ಕೇಳ್ತೀವಲ್ಲ, ರಮೇಶ್ ಸಂತೆಗೆ ಹೋದನೋ ಅಥವಾ ನಮ್ಮ ಮನೆಗೆ ಅದಾನೋ ಅನ್ನೋಕ್ಕೆ ಡಿಡ್ ರಮೇಶ್ ಗೋ ದ ಮಾರ್ಕೆಟ್. ಡಿಡ್ ರಮೇಶ್ ಗೋ ದ ಮಾರ್ಕೆಟ್. ನಾನು ಹೇಳಿದಂತೆ ಮಾಡು. ಡೂ ಆ್ಯಸ್ ಐ ಸೇ. ಡೂ ಆ್ಯಸ್ ಐ ಸೇ. ನನ್ನ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸು. ಇದಕ್ಕೆ ಹೇಳ್ತೀವಿ ಸ್ಟ್ರಿಕ್ಟ್ಲಿ ಒಬೈ ಮೈ ಆರ್ಡರ್. ಸ್ಟ್ರಿಕ್ಟ್ಲಿ ಒಬೈ ಮೈ ಆರ್ಡರ್. ನನ್ನ ಹಾದಿಗೆ ಅಡ್ಡ ಬರಬೇಡ. ಅಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಡೋಂಟ್ ಕಮ್ ಅಕ್ರಾಸ್ ಮೈ ವೇ. ಡೋಂಟ್ ಕಮ್ ಅಕ್ರಾಸ್ ಮೈ ವೇ. ದಯವಿಟ್ಟು ನನಗೆ 100 ರೂಪಾಯಿ ಸಾಲ ಕೊಡಿ. ಯಾರಿಗಾದರೂ ಸ್ನೇಹಿತರಿಗೆ ಅದು ಕೇಳ್ತೀವಲ್ಲ, ಅದನ್ನೇ ಪ್ಲೀಸ್ ಲೆಂಡ್ ಮೀ 100 rupees.
ಪ್ಲೀಸ್ ಲೆಂಡ್ ಮೀ 100 rupees. ನೆಕ್ಸ್ಟ್, ದಯಮಾಡಿ ನನಗೆ ಒಂದು ಗ್ಲಾಸ್ ನೀರು ಕೊಡು. ಇದನ್ನು ಯಾವ ರೀತಿ ಹೇಳ್ತೀವಿ ನೋಡಿ. ಕೈಂಡ್ಲಿ ಗಿವ್ ಮೀ ಎ ಗ್ಲಾಸ್ ಆಫ್ ವಾಟರ್. ಕೈಂಡ್ಲಿ ಗಿವ್ ಮೀ ಎ ಗ್ಲಾಸ್ ಆಫ್ ವಾಟರ್. ದಯವಿಟ್ಟು ನನಗೆ ಆಶ್ರಯ ನೀಡು. ಪ್ಲೀಸ್ ಗಿವ್ ಮೀ ಶೆಲ್ಟರ್. ಪ್ಲೀಸ್ ಗಿವ್ ಮೀ ಶೆಲ್ಟರ್. ಎಂಥ ಬಲಿಷ್ಠ ಕುದುರೆ ಇದು, ಎಷ್ಟು ತಾಕತ್ತಿನ ಕುದುರೆ ಐತಿ ಅಂತ ಕುದುರೆ ವರ್ಣನೆ ಮಾಡಾಗ ವಾಟ್ ಎ ಸ್ಟ್ರಾಂಗ್ ಹಾರ್ಸ್ ಇಟ್ ಈಸ್, ವಾಟ್ ಎ ಸ್ಟ್ರಾಂಗ್ ಹಾರ್ಸ್ ಇಟ್ ಈಸ್ ಅಂತ ಹೇಳ್ತೀವಿ. ಎಂಥ ಅದ್ಭುತ ಪಂದ್ಯ, ಎಷ್ಟು ರೋಮಾಂಚನವಾಗಿತ್ತು ಅಂತ ಅಂತೀವಲ್ಲ, ಅದಕ್ಕೆ ವಾಟ್ ಎ ವಂಡರ್ಫುಲ್ ಮ್ಯಾಚ್, ವಾಟ್ ಎ ವಂಡರ್ಫುಲ್ ಮ್ಯಾಚ್. ಅವನು ಶಾಲೆಗೆ ಹೋಗುತ್ತಿದ್ದಾನೆ ಅಂದರೆ ಇನ್ನು ಶಾಲೆಗೆ ಹೋಗಿಲ್ಲ, ಹೋಗ್ತಿದ್ದಾನೆ. ಹಿ ಈಸ್ ಗೋಯಿಂಗ್ ಟು ದ ಸ್ಕೂಲ್. ಹಿ ಈಸ್ ಗೋಯಿಂಗ್ ಟು ದ ಸ್ಕೂಲ್. ಅವಳು ಒಳ್ಳೆಯ ಹುಡುಗಿ. ಅವಳು ಒಳ್ಳೆಯ ಹುಡುಗಿ ಏನಕ್ಕೆ, ಸಿ ಈಸ್ ಗುಡ್ ಗರ್ಲ್. ಸಿ ಈಸ್ ಗುಡ್ ಗರ್ಲ್. ಪಾಠವನ್ನು ಯಾರು ಕಲಿಸಿದರು ಅಥವಾ ಕಲಿಸಿದರು. Who did teach the lesson? Who did teach the lesson? ಅವನು ಬಾಳೆಹಣ್ಣನ್ನು ಇಷ್ಟಪಡುತ್ತಾನೆ. He likes banana. He likes banana. ನೆಕ್ಸ್ಟ್, ಗೌರಿ ಒಳ್ಳೆಯ ಹುಡುಗಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಗೌರಿ ಈಸ್ ಎ ಗುಡ್ ಗರ್ಲ್. ಗೌರಿ ಈಸ್ ಎ ಗುಡ್ ಗರ್ಲ್. ನೆಕ್ಸ್ಟ್, ಬೆಕ್ಕು ಹಾಲನ್ನು ಕುಡಿಯಿತು. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ದ ಕ್ಯಾಟ್ ಡ್ರಿಂಕ್ ದ ಮಿಲ್ಕ್. ದ ಕ್ಯಾಟ್ ಡ್ರಿಂಕ್ ದ ಮಿಲ್ಕ್. ನಾವು ನೀರನ್ನು ಕುಡಿಯುತ್ತೇವೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ವಿ ಡ್ರಿಂಕ್ ವಾಟರ್ ಅಂತ ಹೇಳ್ತೀವಿ, ವಿ ಡ್ರಿಂಕ್ ವಾಟರ್. ಅವಳು ಕಾರನ್ನು ಚಲಾಯಿಸುತ್ತಾಳೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸಿ ಡ್ರೈವ್ಸ್ ದ ಕಾರ್ ಅಂತ ಹೇಳ್ತೀವಿ, ಸಿ ಡ್ರೈವ್ಸ್ ದ ಕಾರ್. ಗೌರಿ ಒಂದು ಛತ್ರಿಯನ್ನು ಖರೀದಿಸಿದಳು. ಇದನ್ನು ಯಾವ ರೀತಿ ಹೇಳಬೇಕು ನೋಡಿ, ಗೌರಿ ಪರ್ಚೇಸ್ಡ್ ಆ್ಯನ್ ಅಂಬ್ರೆಲಾ. ಗೌರಿ ಪರ್ಚೇಸ್ಡ್ ಆ್ಯನ್ ಅಂಬ್ರೆಲಾ. ನಿನ್ನೆ ಅವಳು ಸಿಟ್ಟಿನಲ್ಲಿದ್ದಳು ಅಂದರೆ ನಿನ್ನೆ ಅವಳು ಭಾಳ ಕೋಪಗೊಂಡಿದ್ಲು ಅಂತೀವಲ್ಲದೇ ಸಿ ವಾಸ್ ಇನ್ ಆ್ಯಂಗ್ರಿ ಎಸ್ಟರ್ಡೇ. ಸಿ ವಾಸ್ ಇನ್ ಆ್ಯಂಗ್ರಿ ಎಸ್ಟರ್ಡೇ. ಇಂದು ಬೆಳಗ್ಗೆ ನಾನು ಅಲ್ಲಿ ಇರಲಿಲ್ಲ. ಐ ವಾಸ್ ನಾಟ್ ದೇರ್ ದಿಸ್ ಮಾರ್ನಿಂಗ್. ಐ ವಾಸ್ ನಾಟ್ ದೇರ್ ದಿಸ್ ಮಾರ್ನಿಂಗ್. ನಿನ್ನೆ ಯಾವ ದಿನ ಇತ್ತು. ಇದನ್ನು ಯಾವ ರೀತಿ ಕೇಳೋದು ನೋಡಿ, ವಾಟ್ ಡೇ ವಾಸ್ ಇಟ್ ಎಸ್ಟರ್ಡೇ. ವಾಟ್ ಡೇ ವಾಸ್ ಇಟ್ ಎಸ್ಟರ್ಡೇ. ನಾಳೆ ನಾನು ಧಾರವಾಡದಲ್ಲಿ ಇರುವೆನು. ಇದಕ್ಕೆ ಐ ವಿಲ್ ಬಿ ಇನ್ ಧಾರವಾಡ ಟುಮಾರೋ. ಐ ವಿಲ್ ಬಿ ಇನ್ ಧಾರವಾಡ ಟುಮಾರೋ. ಒಂದು ವಾರಕ್ಕೆ 7 ದಿನಗಳಿರುತ್ತವೆ. ಇದಕ್ಕೆ ದೇರ್ ಆರ್ 7 days in a week. ದೇರ್ ಆರ್ 7 days in a week. ಇಂದು ಮನೆಯಲ್ಲಿ ಯಾರೂ ಇಲ್ಲ. ಇದಕ್ಕೆ ಹೇಳ್ತೀವಿ ದೇರ್ ಈಸ್ ನೋ ಬಡಿ ಆಟ್ ಹೋಮ್ ಟುಡೇ. ದೇರ್ ಈಸ್ ನೋ ಬಡಿ ಆಟ್ ಹೋಮ್ ಟುಡೇ. ಇಂದು ಏನಾದರೂ ವಿಶೇಷವಿದೆಯೇ. ಇದನ್ನು ಈ ರೀತಿ ಹೇಳಬೇಕು, ಈಸ್ ದೇರ್ ಎನಿಥಿಂಗ್ ಸ್ಪೆಷಲ್ ಟುಡೇ ಅಂದರೆ ಪ್ರಶ್ನೆ ಮಾಡುವಾಗ ಈಸ್ ಮೊದಲು ಬರ್ತದೆ. ಇಂದು ರಜೆ ಇದೆ ಅಂದರೆ ಇವತ್ತು ನಮ್ಮ ಆಫೀಸಿಗೆ ರಜೆ ಇದೆ ಅನ್ನೋಕ್ಕೆ ದೇರ್ ಈಸ್ ಹಾಲಿಡೇ ಟುಡೇ. ದೇರ್ ಈಸ್ ಹಾಲಿಡೇ ಟುಡೇ. ನಾನು ಪ್ರತಿದಿನ ಕಾಲೇಜಿಗೆ ಹೋಗುತ್ತೇನೆ. ಐ ಗೋ ಟು ಕಾಲೇಜ್ ಎವ್ರಿ ಡೇ. ಐ ಗೋ ಟು ಕಾಲೇಜ್ ಎವ್ರಿ ಡೇ. ನಾನು ಪ್ರತಿದಿನ ಕಾಲೇಜಿಗೆ ಹೋಗುವುದಿಲ್ಲ. ಇದಕ್ಕೆ ಐ ಡು ನಾಟ್ ಗೋ ಟು ಕಾಲೇಜ್ ಎವ್ರಿ ಡೇ. ಐ ಡು ನಾಟ್ ಗೋ ಟು ಕಾಲೇಜ್ ಎವ್ರಿ ಡೇ.
ಎಲ್ಲರೂ ಹಣವನ್ನು ಬಯಸುತ್ತಾರೆ. ಇದಕ್ಕೆ ಎವ್ರಿಬಡಿ ವಾಂಟ್ಸ್ ಮನಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಧನ್ಯವಾದ.